ಏನಿದು? ವಾಟ್ ಇಸ್ ದಿಸ್? ಅವ್ರ ಏನೋ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು. ಫುಡ್ ಯಾ ದಿಸ್ ಓನ್ಲಿ ಹೋಟೆಲ್. ಥ್ಯಾಂಕ್ ಯು. ಚೆನ್ನಾಗಿಲ್ಲ. ಹಾಂ, ರೋಡ್ ಚೆನ್ನಾಗಿಲ್ಲ. ಹೌದಾ? ಫುಡ್ಡು ಥ್ಯಾಂಕ್ ಯು. ಸ್ಕೂಲ್ ಇದೆ ಆಕಾಶಕ್ಕೆ, ಒಡೆಯರಪಳ್ಳಿ ಟಿಬೆಟಿಯನ್ ಸ್ಕೂಲ್. ಹೌದು, ಇಲ್ಲಿ ಮುಂದೆ ಬಸ್ ಸ್ವಲ್ಪ. ಸಂಭೂತ ಟಿಬೆಟಿಯನ್ ಸ್ಕೂಲ್, ಒಡೆಯರಪಾಳ್ಯ. ಓ, ನಾವಿಲ್ಲೇ ಹಂಗಾದ್ರೆ 2 days ಸ್ಟೇ ಆಗೋದಿಂದ. ಹೌದು, ಇಲ್ಲಿ ಕರ್ನಾಟಕ ಸರ್ಕಾರ ಟಾಸ್ ಸೆಂಟ್ರಲ್ ಟಿಬೆಟಿಯನ್ ಅಡ್ಮಿನಿಸ್ಟ್ರೇಷನ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಸಿಟಿ ಧರ್ಮಸಾಲ. ಒಂದು ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಏನಾದರೂ ಬೇಕಾ ನಿಮಗೆ? ನಮಗೆ crispy fried chicken, barbecue chicken. That's two items most famous in Tibet. Okay, Tibet countries ಅಲ್ಲಿ. this one. ಬಾರ್ಬಿ ಮತ್ತು ಕ್ರಿಸ್ಪಿ ಫ್ರೈಡ್ ಚಿಕನ್ ಅಲ್ಲಿ ವಿಶೇಷವಾದ ಅಡುಗೆ ಅಂತ ಹೇಳಿದರೆ ಅದು ನಾನ್ ವೆಜ್ಜಲ್ಲಿ ಇವ್ರು ಐಟಮ್ ಮಾಡೋದು ಬಾರ್ಬಿಕ್ಯೂ ಚಿಕನ್ ಮತ್ತು ಕ್ರಿಸ್ಪಿ ಫ್ರೈಡ್ ಚಿಕನ್. ನಾವು ಅಂದ್ಕೊಂಡಿದ್ದು ಅದು ಕಾಮನ್ ಆಗಿ ಬೆಂಗಳೂರಲ್ಲಿ ತಿಂದಿರ್ತೀವಲ್ಲ ಅದೇ ಫುಡ್ ಹೇಳ್ತಿದ್ರೆ, ಇಲ್ಲ, ಬಾರ್ಬಿಕ್ಯೂ ಚಿಕನ್ ಮತ್ತು ಕ್ರಿಸ್ಪಿ ಫ್ರೈಡ್ ಚಿಕನ್ ಟಿಬೆಟಿಯನ್ಸ್ ಸ್ಪೆಷಲ್ ಫುಡ್ಡು. ಆಕಾಶ್, ಇದನ್ನು ಟ್ರೈ ಮಾಡ್ತೀನಿ ನಾನು. ಬಾರ್ಬಿಕ್ಯೂ ವಿಂಗ್ಸ್ ಅಥವಾ ಕ್ರಿಸ್ಪಿ ಫ್ರೈಡ್ ಚಿಕನ್ ತೊಗೊಳ್ಳ? ಓಕೆ, ಕ್ರಿಸ್ಪಿ ಫ್ರೈಡ್ ಚಿಕನ್ ಕೊಡಿ. ಇಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ದಲೈ ಲಾಮ ಅವ್ರ ಫೋಟೋಸ್ ಇರುತ್ತೆ, ನೀವು ನೋಡ್ಬೋದು. ಅದ್ರ ಜೊತೆಗೆ ಅಂಬೇಡ್ಕರ್ ಫೋಟೋಸ್ ಇಟ್ಟಿದ್ದಾರೆ. ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ಅವ್ರದ್ದೇನೋ ವಾಟ್ ಈಸ್ ದಿಸ್? ಟಿಬೆಟಿಯನ್ ಟಿಬೆಟಿಯನ್ ಮಂತ್ರ. Tibetan our God track. ಓಕೆ, ಇಲ್ಲಿ ಬರೆದಿರೋದು ಟಿಬೆಟಿಯನ್ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸ್ತೋತ್ರಗಳು, ಮಂತ್ರಗಳು ಎಲ್ಲನೂ ಕೂಡ ಇಲ್ಲಿ ಬರೆದು ಹಾಕಿದ್ದಾರೆ. ನೋಡ್ಬೋದು ನೀವು. ಎಲ್ಲ ಮಧ್ಯದಲ್ಲಿ ಬುದ್ಧನ ಫೋಟೋಸ್ ಇದೆ. ಪ್ರತಿಯೊಂದು ಬ್ಲೂ, ರೆಡ್, ಗ್ರೀನ್, ಯೆಲ್ಲೋ ಬೇರೆ ಬೇರೆ ಕಲರಿಂದ ಕೂಡಿರುತ್ತೆ. ಕೆಲವೊಂದು ಬುದ್ಧನ ಮಂತ್ರಗಳು ಮತ್ತು ಬುದ್ಧನಲ್ಲಿ ಇರುವಂಥ ತತ್ವಗಳನ್ನ ಎಲ್ಲನೂ ಕೂಡ ಇಲ್ಲಿ ಬರ್ದಾಕಿದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಕೂಡ ಟಿಬೆಟಿಯನ್ಸ್ ಭಾಷೆಯಲ್ಲಿ ಇರೋದ್ರಿಂದ ನಮಗೆ ಅರ್ಥ ಆಗ್ತಾಯಿಲ್ಲ. ಅವ್ರು ಹೇಳಿದ್ದು ಈ ರೀತಿ. ನಮ್ಮ ಕಡೆ ಗಣೇಶನ ಹಬ್ಬದಲ್ಲಿ ಕಲರು ಇದರದೆಲ್ಲ ಕಟ್ಟಿ ಸಂಭ್ರಮಾಚರಣೆ ಮಾಡ್ತೀವಿ. ಇಲ್ಲ, ಹಾಗಲ್ಲ. ಅವರ ಪ್ರೇಯರ್ ಏನೇ ಇದ್ದರೂ ಕೂಡ ಈಡೇರಲಿ ಅಂತ ಹೇಳಿ ಪ್ರತಿನಿತ್ಯ ಓದೋ ರೀತಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡ್ಕೊಂಡಿದ್ದಾರೆ. ಇಷ್ಟು ಚೆಂದ ಗೊತ್ತಿದೆಯಲ್ಲ, ಇಷ್ಟು ಸಾಕು, ಇಷ್ಟು ಚೆಂದ ಗೊತ್ತಿದೆಯಲ್ಲ. ಇಲ್ಲ, ಸ್ವಲ್ಪ ಇಷ್ಟು ಕಲ್ತಿದ್ದೀರಲ್ಲ. ನೀವು ಬಂದು ಎಷ್ಟು ವರ್ಷ ಆಯಿತು? ಅಂದರೆ ನೀವು ಇಲ್ಲೇ ಹುಟ್ಟಿದ್ದು? ಓ, ಬಾನ್ ಟು ಬಿ ಇಲ್ಲಿನೇ. ಹ್ಞೂ. ನಿಮ್ಮ ಹೆಸರು? ಪಸಂಗ್. ನಿಮ್ಮ ಹೆಸರು? ಚಿರಿಂಗ್. ಇಲ್ಲಿ ಏನು ವರ್ಕ್ ಮಾಡ್ತೀರಾ? ಎನ್ವೈರನ್ಮೆಂಟ್ ಕೆಲಸ ಮಾಡ್ತಾರೆ. ಎನ್ವೈರನ್ಮೆಂಟ್ ಏನು ಹೇಳಿದ್ರೆ ಅಗ್ರಿಕಲ್ಚರ್, ಎನ್ವೈರನ್ಮೆಂಟ್. ಬೋರ್ಡ್ ಇಂಜಿ ಜಡ್ದು ಗಾಜರಿ ನನಗೇನು ಅರ್ಥ ಆಗ್ತಿಲ್ಲ. ಓ, ಗಾರ್ಬೇಜ್ ಕಲೆಕ್ಷನ್ ಮಾಡ್ತೀರಾ ನೀವು? ಇಲ್ಲಿರೋದು ಎಲ್ಲ ಕ್ಯಾಂಪ್. ಓ, ಹೌದಾ? ಓಕೆ. ಇದು ಟೋಟಲ್ ಎಷ್ಟು ಎಕರೆ ಇದೆ? ಟೋಟಲ್ 2200. ಓಕೆ. ಓಕೆ. ನಿಮ್ಮ ಅಪ್ಪ ಅಮ್ಮ ಮನೇಲಿ? ನಿಮ್ದು ಯಾವ ವಿಲೇಜ್? ನಾನು ಏನಿಲ್ಲ ಸರ್, ಸ್ವಲ್ಪ ಕಮ್ಮಿ ಉಂಡು ಕನ್ನಡ ತುಂಬ ಕಡಿಮೆ ಬರುತ್ತೆ ನಿಮಗೆ, ತುಂಬ ಕಮ್ಮಿ ಬರುತ್ತೆ. ಅಂದರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಗ್ಯಾರ್ಬೇಜ್ ಕೆಲಸ ಶುರು ನಿಮ್ಮದು? ಮಾರ್ನಿಂಗ್ 9 ಗಂಟೆ, ನೈಟು 5 ಗಂಟೆ. ಓಕೆ. ಮಾರ್ನಿಂಗ್ 9 to ಈವ್ನಿಂಗ್ 5. ಓಕೆ, ಮಾರ್ನಿಂಗ್ 9 to ಈವ್ನಿಂಗ್ 5. ಒಂದೊಂದು ವಿಲೇಜ್ಗೂ ಹೋಗ್ತೀರಾ? ಇಲ್ಲ, ಒಂದು ದಿನಕ್ಕೆ 6 ಕ್ಯಾಂಪ್. ಗೌರ್ಮೆಂಟ್ ಕೆಲಸ. ಹಾಂ, ನಿಮ್ಮದು ಸರ್ಕಾರಿ ಕೆಲಸ?
ಓಕೆ ಎಜುಕೇಷನ್ ಏನು ಮಾಡಿದ್ದೀರಾ ನೀವು? ಏನಿಲ್ಲ, ಎಲ್ಲ ಡೊಂಗಿ. ಎಲ್ಲ ಡೊಂಗಿ. ಏನೂ ಓದಿಲ್ಲ ನೀವು? ಇಲ್ಲ. ಓಕೆ 5 ಕ್ಲಾಸ್ ಹೋಯ್ತು ಅಷ್ಟೇ. 5ನೇ ಕ್ಲಾಸ್ ಎಲ್ಲಿ? ಇಲ್ಲೇ ಇಲ್ಲಿ ನಮ್ಮ ಸ್ಕೂಲ್ ಇಲ್ಲಿ. ನಿಮಗೆ ಸಪ್ರೇಟ್ ಸ್ಕೂಲ್? ಸಪ್ರೇಟ್ ಸ್ಕೂಲ್ ಇಲ್ಲಿ. ಓಕೆ. CST ಫಸ್ಟ್ ನಮ್ಮ ಸ್ಕೂಲ್ ಹೋಗಿಲ್ವಾ, ಅದು CST. ಈಗ ಬೇರೆ ಆಯ್ತು, ಉಲ್ಟಾ. ಇವಾಗ ಉಲ್ಟಾ? ಉಲ್ಟಾ ಆಯ್ತು. ಉಲ್ಟಾ ಬೇರೆ ಬೇರೆ ಓಕೆ. ಸ್ಕೂಲ್ ಆಯ್ತು. ಈಗ ನೀವೆಲ್ಲ ಇಲ್ಲಿ ಪ್ರತಿದಿನ ಕಲೆಕ್ಷನ್ ಮಾಡ್ತೀರಾ ಅಲ್ವಾ? ಅದನ್ನೆಲ್ಲ ಗ್ಯಾರ್ಬೇಜ್ ಎಲ್ಲಿ ತಗೊಂಡೋಗಿ ಹಾಕ್ತೀರಾ? ಗಾರ್ಬೇಜ್ ಅಲ್ಲಿ ಉಂಟು, ಅಲ್ಲಿ ಅದಕ್ಕೋಸ್ಕರ ಸಪ್ರೇಟ್ ಪ್ಲೇಸ್ ಇದೆಯಾ? ಬೇರೆ ಜನ ಬಂದರೆ ಅವನು ಏನೇನು ಬೇಕೋ ಕಲೆಕ್ಷನ್ ಮಾಡ್ಕೆ ಹೋಯ್ತೀವಿ, ಅವನು ಬಿಸ್ನೆಸ್ ಮಾಡ್ತೀವಿ. ಓಕೆ 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 ಓಕೆ. ನೀವು ಇಲ್ಲೇ ಇರೋದು, ಇಲ್ಲೇ ಗ್ಯಾರ್ಬೇಜ್ ಕೆಲಸ, ಇಲ್ಲೇ ಗೌರ್ಮೆಂಟ್ ಕೆಲಸ? ಇಲ್ಲಿ. ಏನು ಸ್ಯಾಲ್ರಿ ನಿಮಗೆ? ಸ್ಯಾಲ್ರಿ 1 ತಿಂಗಳಿಗೆ 9,000. 9,000 ಗ್ಯಾರ್ಬೇಜ್ ಕೆಲಸ ಮಾಡೋರಿಗೆ. ಓಕೆ. ಸೊ ಹಾಗಾದರೆ ನಿಮ್ಮ ತಂದೆ ತಾಯಿನೂ ಕೆಲಸ ಮಾಡ್ತಾರಾ ಅಥವಾ ಮನೇಲಿ ಇರ್ತಾರಾ? ಮನೇಲಿ ಇರ್ತಾರೆ. ಎಷ್ಟು ಏಜ್? 42 ಇಯರ್ಸ್. ಅವ್ರೇನು ಕೆಲಸ ಮಾಡಲ್ಲ? ಓಕೆ. ಅವ್ರ ಏಜ್ 42, ಇವ್ರ ಏಜ್ 42. ನಾನು ಏಜ್. ನಿಮ್ಮ ಏಜ್? ಅವ್ರ ಏಜು? ಯಾರು? ನಿಮ್ದು ಅಪ್ಪ ಅಮ್ಮ ಏಜ್? ಅಪ್ಪ ಅಮ್ಮ ಏಜ್ 80. ಓ 80 ಎಬೋ ಆಗ್ಬಿಟ್ಟಿದೆ. ಚೆನ್ನಾಗಿದ್ದಾರೆ? ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ, ಸೂಪರ್ ಆಗಿದೆ. ದೇವರೇ ನೋಡ್ತು. ಸೂಪರ್. ಓಕೆ. ಯಾಕೆ ನಗ್ತಾ ಇದ್ದೀರಾ? ದೇವರೇ ನೋಡ್ಬೇಕಂದ್ರೆ ಅದಕ್ಕೆ ನಗ್ತಾ ಇದ್ದಾರೆ. ಕರೆಕ್ಟ್ ಇಲ್ವಾ? ತುಂಬಾ ಸೂಪರ್ ಆಗಿ ಕನ್ನಡ ಮಾತಾಡ್ತೀರಾ ನೀವು. ಇಲ್ಲ, ಸ್ವಲ್ಪ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಕರೆಕ್ಟ್, ಥ್ಯಾಂಕ್ ಯು. ನಿಮ್ಮನ್ನ ನೋಡಿ ಖುಷಿ ಆಯ್ತು ನನಗೆ. ಸರ್ ಇಲ್ಲಿ ಏನು ಕೆಲಸ? ನಾವು ನಮ್ಮ ಡಿಜಿಟಲ್ ಮಾಧ್ಯಮ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀವಿ. ಆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ನಿಮ್ಮ ಥರ ಜನರೆಲ್ಲ ಓಡಾಡ್ತಾ ಇದ್ರು ಗಾಡಿಯಲ್ಲಿ. ಸೊ ನಾನು ನೋಡಿ, ಗಾಡಿಯಲ್ಲಿ ಓಡಾಡ್ತಾ ಇದ್ದಾರಲ್ಲ, ಯಾರು ಇವರು, ಯಾಕೆ ಹಿಂಗೆ, ಇಲ್ಲೇನಿದೆ ಅಂತ ಹೇಳಿ ಅಲ್ಲಿ ಒಂದು ಅಂಗಡಿಯವ್ರು ಕೇಳಿದೆ. ಸರ್ ಇಲ್ಲಿ ದೊಡ್ಡ ಕ್ಯಾಂಪ್ ಇದೆ ಟಿಬೇಟ್ ಅವ್ರದ್ದು. ಉಂಟು ಸರ್, 22 ಕ್ಯಾಂಪ್ ಉಂಟು ಇಲ್ಲಿ. 22 ಕ್ಯಾಂಪು. ಅವಾಗ ನನ್ಗೆ ಹೇಳಿದ್ರು, ಈ ಥರ ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ 1973 ಬಂದರು. 1973 ನೀವು ಬಂದ್ರಿ ಅಂತ ಹೇಳಿದ್ರು. ಸೊ ಅವಾಗ ನಮ್ಮ ಸರ್ಕಾರ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಅಷ್ಟು ದೊಡ್ಡ ಸಪೋರ್ಟ್ ಮಾಡಿರೋ ನಮ್ಮ ಸರ್ಕಾರದ ಬಗ್ಗೆ ಈ ಥರ ಒಂದು ಕ್ಯಾಂಪ್ ಇದೆ ಅಂತ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಗೊತ್ತೇ ಇಲ್ಲ. ಓನ್ಲಿ ಗೋಲ್ಡನ್ ಟೆಂಪಲ್ ಕುಶಾಲನಗರ, ಬೈಲ್ಕುಪ್ಪ ಗೊತ್ತು. ಬೈಲ್ಕುಪ್ಪ ಗೊತ್ತು ನಮಗೆ, ಇದು ಗೊತ್ತಿಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡೋಣ ಅಂತ ಹೇಳಿ. ನಾನು ಯೂಟ್ಯೂಬ್ ನೋಡ್ತಿಲ್ವಾ? ನೋಡಿದ್ರಾ ನೀವು ಯೂಟ್ಯೂಬಲ್ಲಿ? ಯೂಟ್ಯೂಬ್ ಉಂಟು. ನಾನು ಇಲ್ಲಿ ಒಡೆಯರ್ಪಾಳ್ಯ ಅಂತ ಹೊಡೆದ್ರೆ ನಿಮ್ದೆಲ್ಲ ವಿಡಿಯೋ ಬರುತ್ತೆ. ಎಷ್ಟು ಜನ ಬರ್ತಾರೆ ಇಲ್ಲಿ, ಯೂಟ್ಯೂಬ್ ಎಲ್ಲ ಬರ್ತಾರೆ ಇಲ್ಲಿ, ಯೂಟ್ಯೂಬ್ ಎಲ್ಲ ಹಾಕ್ತಾರೆ ಇಲ್ಲಿ. ಹೌದಾ? ಹೌದು ಸರ್. ಇಲ್ಲಿದೆಲ್ಲ ವಿಡಿಯೋ ಮಾಡಿ ಹಾಕಿದಾರಾ? ಯೂಟ್ಯೂಬ್ ನಾನು ಜನ ಉಂಟು, ನೀನ್ ಜನ ಉಂಟು, ಎಷ್ಟು ಜನ ಬರ್ತಾರೆ ಇಲ್ಲಿ. ಹೌದಾ? ನಿಮ್ ಜನದ್ದು ಯೂಟ್ಯೂಬ್ ಇದೆಯಾ? ಯೂಟ್ಯೂಬ್ ಉಂಟು. ಯಾರ್ಯಾರಿದ್ದಾರೆ ಕಂಟೆಂಟ್ ಕ್ರಿಯೇಟರ್ ನಿಮ್ಮಲ್ಲಿ? ನಾನ್ ಜನದ ಫುಲ್ ಉಂಟು, ಮಗು ಫುಲ್ ಉಂಟು, ಜಾಸ್ತಿ ಉಂಟು. 1-2 ನಮ್ಗೆ ಗೊತ್ತು. 2 ಜನ ಉಂಟು, ಬೇರೆ ಎಷ್ಟು ಜನ ಉಂಟು ಗೊತ್ತಿಲ್ಲ. ಈಗ ಯಾರು 2 ಜನ ಯೂಟ್ಯೂಬರ್? ಒಂದು ಹುಡುಗ ಉಂಟು ನಮ್ದು ವಿಲೇಜ್. ಓಕೆ. ಬೇರೆ ಜನ ಅಲ್ಲಿ ಟಿ ವಿಲೇಜ್. ನಿಮ್ಮ ವಿಲೇಜಲ್ಲಿ F ವಿಲೇಜಲ್ಲಿ ಒಬ್ರು ಇದ್ದಾರೆ. N ವಿಲೇಜ್ ನಿಮ್ಮದು. ಓಕೆ. F ವಿಲೇಜಲ್ಲಿ ಇಲ್ಲ, ನಾನು ಇವರು. ಯೂಟ್ಯೂಬ್ ಇಲ್ಲ. ಓಕೆ. ನಿಮ್ಮ ವಿಲೇಜಲ್ಲಿ ಯಾರು ಯೂಟ್ಯೂಬರ್ ಇಲ್ಲ? N ವಿಲೇಜಲ್ಲಿ ಇದ್ದಾರೆ ಒಬ್ರು. ಏನು ಲೇಡಿ? ಮೇಲ್. ಏನು ಮಾಡ್ತಾರೆ ಅವರು ಕಂಟೆಂಟ್? ಈಗ ಅವರು ಯೂಟ್ಯೂಬ್ ಏನು ಹೇಳ್ತಾರೆ ಅಲ್ಲಿ, ಈಗ ಫಂಕ್ಷನ್ ಬಂದಿಲ್ವ, ಅದೇ ಯೂಟ್ಯೂಬ್ ಮಾಡಿದ್ರು ಅವರು. ಅದನ್ನ ಯೂಟ್ಯೂಬಲ್ಲಿ ಹಾಕ್ತಾರೆ. ಯೂಟ್ಯೂಬ್. ಆಮೇಲೆ ನೀನು ಅಲ್ಲಿ ವಾಟರ್ ಬಾಲಲ್ಲಿ ಯಾವ ಹಲವಾರು ನಿಜವಲ್ಲ, ವಾಟರ್ ಬಾಲಲ್ಲಿ ತಿನ್ನಕ್ಕೆ ಇಲ್ಲ, ಬಟ್ಟೆ ಇಲ್ಲ, ಅವರು ಯೂಟ್ಯೂಬ್ ಮಾಡ್ತಾರೆ ಅವ್ರಿಗೆ. ಹೌದಾ? ಅವರು ಹೆಲ್ಪ್ ಮಾಡ್ತೀರಿ ಎಲ್ಲ. ಅವರು ಪ್ರೋ ಪೀಪಲ್ ಇಲ್ವಾ, ಹೆಲ್ಪ್ ಮಾಡ್ತಾರೆ. ಹೌದಾ? ನೀವು ಅವ್ರು ಯೂಟ್ಯೂಬ್ ಮಾಡ್ಕೊಂಡು ಆ ಜನಕ್ಕೆ ಹೆಲ್ಪ್ ಮಾಡಿ. ವಾವ್, ಎಂಥ ವಿಷಯ ನೋಡಿ ಸ್ನೇಹಿತರೆ. ಒಡೆಯರ್ಪಾಳ್ಯದಲ್ಲಿ ಟಿಬೇಟಿಯನ್ಸ್ ಕ್ಯಾಂಪ್ ಇದೆ ಅಂತ ಹೇಳಿ ನಮಗೊಂದು ವಿಷಯ ಗೊತ್ತಾಯಿತು. ನಾವು ಬೇರೆ ಯಾವುದೋ ಒಂದು ಸ್ಟೋರಿ ಮೇಲೆ ಹೋಗ್ತಾ ಇದ್ವಿ. ಆಗ ನಾವು ಟಿಬೇಟಿಯನ್ಸ್ನ ನೋಡಿದಾಗ ಟಿಬೇಟಿಯನರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಇಷ್ಟಪಟ್ಟು ನಾವಿಲ್ಲಿ ಒಳಗಡೆ ಬಂದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಇವ್ರದ್ದೇ ಆದಂಥ ಒಂದು ಪ್ರಪಂಚ ಕಟ್ಕೊಂಡಿದ್ದಾರೆ. ಇಟ್ಸ್ ಎ ಸಪ್ರೇಟ್ ವಿಲೇಜ್ ಅಂತ ಹೇಳ್ಬೋದು. ಇದು ಹೆಂಗಿದೆ ಅಂತ ಹೇಳಿದ್ರೆ, ನೀವು ಒಂದ್ಸಲ ಬಂದು ನೋಡಿದ್ರೆ ನಿಜವಾಗ್ಲೂ ಆ ಕಡೆ ಎಲ್ಲ ನೋಡಿದ್ರೆ ಒಂದು ರೀತಿ US ಥರ ಕಾಣಿಸುತ್ತೆ. ನಾವು ಯಾವುದೋ ಒಂದು ಬೇರೆ ಪ್ರಪಂಚದಲ್ಲಿ ಇದ್ದೀವೇನೋ
ಅಂದರೆ ನಮ್ಮ ವಿಲೇಜ್ಗಳೆಲ್ಲ ನಮ್ಮ ಹಳ್ಳಿಗಳನ್ನ ನಾವು ಹೋಲಿಸ್ಕೊಂಡ್ರೆ ಇವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಟೆಕ್ನಾಲಜಿಯಲ್ಲಾಗಿರ್ಬೋದು, ಕನ್ಸ್ಟ್ರಕ್ಷನಲ್ಲಾಗಿರ್ಬೋದು. ಬಟ್ ಇವರೆಲ್ಲೂ ಬೇರೆ ಎಲ್ಲೂ ಇಲ್ಲ. ನಮ್ಮ ಚಾಮರಾಜನಗರ ಡಿಸ್ಟಿಕ್ಕು ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಡೆಯರ್ ಪಾಳ್ಯದಲ್ಲಿ ಇರೋವಂಥ ಕ್ಯಾಂಪ್ ನಾನು ತೋರಿಸ್ತಾ ಇರೋದು. ಟಿಬೇಟಿಯನರ ಎಲ್ಲ ವಿಡಿಯೋಗಳು, ಈ ಕ್ಯಾಂಪ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳು, ಹಾಗೆ ಇವರ ಕಲ್ಚರ್ ಆಗಿರ್ಬೋದು, ಹಾಗೆ ಇವರ ವರ್ಕ್ ಸ್ಟೈಲ್ ಆಗಿರ್ಬೋದು, ಇವರ ಫಂಕ್ಷನ್ ಆಗಿರ್ಬೋದು, ಇವ್ರದ್ದೇ ಆದಂಥ ಒಂದು ಸರ್ಕಾರ ಇದೆ. ನಿಜಕ್ಕೂ ನಮಗೂ ಕೇಳಿ ಆಶ್ಚರ್ಯ ಆಯಿತು. ಟಿಬೇಟಿಯನ್ ಕ್ಯಾಂಪು ಇಲ್ಲಿದ್ದರೂ ಕೂಡ ಪ್ರದೇಶ ನಮ್ಮದೇ ಆದರೂ ಸರ್ಕಾರ ನಮ್ಮದೇ ಇದ್ರೂ ಇವ್ರಿಗೆ ಆದಂಥ ಸಪ್ರೇಟಾಗಿ ಒಂದು ಸರ್ಕಾರನ ರಚಿಸ್ಕೊಂಡಿದ್ದಾರೆ. ಅದು ಟಿಬೇಟಿಯನ್ ಸರ್ಕಾರ. ಆ ಮೂಲಕ ಅವರು ಇಲ್ಲಿರುವಂಥ ಜನರಿಗೆ ಹಲವಾರು ವಿವಿಧ ಉದ್ದೇಶಗಳನ್ನ ಇಟ್ಕೊಂಡು ಅವ್ರಿಗೆ ಉತ್ತೇಜಿಸುವ ಸಲುವಾಗಿ ಸಾಕಷ್ಟು ಹಣ ಕೊಟ್ಟು, ಅವ್ರಿಗೆ ಪ್ರೋತ್ಸಾಹಧನ ಕೊಟ್ಟು, ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಲೈಫ್ ಸ್ಟೈಲ್ಗೆ ಸಾಕಷ್ಟು ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಂತಹ ಬಹಳಷ್ಟು ವಿಚಾರಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಬರ್ತಾ ಹೋಗ್ತವೆ. ನಾವು ಸದ್ಯಕ್ಕೆ 12:30 ಆಗಿತ್ತು ಬಂದಾಗ. ಹಾಗಾಗಿ ಇಲ್ಲಿ ಒಬ್ಬರು ಸರ್ವೆಲೆನ್ಸ್ ಅಂತ ಒಬ್ರು ಇರ್ತಾರೆ. ಸೊ ಅವರನ್ನು ಮಾತಾಡ್ಸೋಣ ಅಂತೇಳಿ ಹೋದ್ವಿ. ಅವರು ಚಾಮರಾಜನಗರಕ್ಕೆ ಯಾವುದೋ ಒಂದು ಕೆಲಸದ ಮೇಲೆ ಹೋಗಿದ್ದೀನಿ ಅಂತ ಹೇಳಿದ್ರು, ಬರ್ತೀವಿ ಅಂತ. ಸೊ ಅವರ ಒಂದು ಪರ್ಮಿಷನ್ ತೊಗೊಂಡು ಇಲ್ಲಿರುವಂಥ ಎಲ್ಲ ನಿಮ್ಗೆಲ್ರಿಗೂ ಕೂಡ ಒಂದು ರೀತಿ ಇಲ್ಲಿರೋದನ್ನ ನೋಡಿದ್ರೆ ಯಾಕಪ್ಪ ಇವರು ಅಂಥದ್ದೇನು ಸ್ಪೆಷಾಲಿಟಿ ಇದೆ, ಏನು ಯಾಕೆ ಇವ್ರು ಅಲ್ಲಿ ಹೋಗಿದ್ದಾರೆ, ನಮ್ಮ ಹಳ್ಳಿ ಥರನೇ ಅವ್ರದ್ದು ಒಂದು ಹಳ್ಳಿ ಇರ್ಬೋದೇನೋ ಅಂತ ಅಂದ್ಕೊಂಡಿರ್ತೀರಿ. ಇಲ್ಲ, ತುಂಬ ತುಂಬ ಡಿಫ್ರೆಂಟ್ ಆಗಿದೆ ಈ ವಿಲೇಜು. ಸೊ ಹಾಗಾಗಿನೇ ಈ ಹಳ್ಳಿಗಳನ್ನ, ಇಲ್ಲಿರೋವಂಥ ಕಲ್ಚರನ್ನು ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ವೀಕ್ಷಕರೇ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಇನ್ನೂ ಸಾಕಷ್ಟು ವಿಶೇಷ ರೀತಿಯಲ್ಲಿ ಇಲ್ಲಿರೋವಂಥದ್ದನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮ 2 ಜನ ಸರ್ ಯಾರು? ಯಾರು? ನಮ್ದು ಬೆಂಗಳೂರು. ನೀವು ಹುಟ್ಟಿದ್ದಿಲ್ಲೇ? ನಿಮ್ದು ಇಂಡಿಯಾ, ನಾವು ಟಿಬೇಟ್. ಇಂಡಿಯಾ, ಕರ್ನಾಟಕ. ನಾನು ಕರ್ನಾಟಕ. ನೀವು ಕನ್ನಡಿಗ? ಎಸ್. ಬೆಂಗಳೂರು ಅಂದ್ರೆ ಕರ್ನಾಟಕ. ಇಲ್ಲೋ ಜೈ ಕರ್ನಾಟಕ. ಜೈ ಕರ್ನಾಟಕ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು. ಯು ಆರ್ ಕನ್ನಡಿಗ. ಬಟ್ ನಿಮ್ಗೆ ಕನ್ನಡ ಬರುತ್ತೆ? ಐ ಆಮ್ ಫುಲ್ ಇಂಡಿಯಾ, ಸೇಫ್ ಟಿಬೇಟ್. ಯಾಕೆ ಅಂದ್ರೆ ನಾನು ಇದು ಫ್ರೀಡಮ್ ಇಲ್ಲವಾ? ಫ್ರೀಡಮ್ ಇಲ್ಲ. ನಿಮ್ಮ ದೇಶಕ್ಕೆ ಫ್ರೀಡಮ್ ಇಲ್ವಾ ಇನ್ನು? ಅದು ಚೈನಾ ಇದು ಮಾತಾಡಿಲ್ವಾ? ಕಬ್ಜಾ ಇದು ಚೈನಾ. ಓ, ಚೈನಾ ರೂಲ್ ಮಾಡ್ತಾ ಇದೆ ಟಿಬೇಟ್ನ. ಚೈನಾ ಕಂಟ್ರೋಲ್ ಎಲ್ಲ ಟಿಬೇಟ್ ಎಲ್ಲ ಚೈನಾ. ಓ, ಸೊ ಹಾಗಾದ್ರೆ ನಿಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ? ಇನ್ನು ಸಿಗಿಲ್ಲ. ಯಾವಾಗ ಹಂಗಂದ್ರೆ ನಿಮಗೆ ಸ್ವಾತಂತ್ರ್ಯ? ಅಯ್ಯೋ, ಹಿಸ್ಟ್ರಿ ಜಾಸ್ತಿ ಉಂಟು. ಫುಲ್ ಜಾಸ್ತಿ ಹಿಸ್ಟ್ರಿ. 1959 ಉಂಟು. 1959 ಹಿಸ್ಟ್ರಿ ಇದೆ ಅಂತ ಹೇಳ್ತಾ ಇದ್ದೀರಾ? ಎಷ್ಟು ವರ್ಷ ಆಯ್ತು ನಮ್ಮ ಇಂಡಿಯಾ ಮೇಲೆ ಬಡಗೆ? ನಾನು ಇಲ್ಲಿ ಬೋರ್ನ್ ಇನ್ ಇಂಡಿಯಾ. ನಾನು 42 ಇಲ್ಲೇ ಆಯ್ತು. ನೀವು ಯಾವಾಗ, ನಿಮ್ಮ ಅಪ್ಪ ಅಮ್ಮ ಯಾವಾಗ ಓಡ್ ಬಂದಿದ್ದು? ಟಿಬೇಟ್ಲೆ ಬಂದು ಇಲ್ಲಿ. ಓ, ಟಿಬೇಟಿಯನ್ ಇಂದ ಬಂದಿದ್ದು. ಅಲ್ಲಿ ಫೈರ್ ವಾರ್ ಏನಿಲ್ಲ. ವಾರ್ ಏನಿಲ್ಲ. ನಾವು ಬೋರ್ನ್ ಇನ್ ಇಲ್ಲಿ. ಗೊತ್ತಿಲ್ಲ. ನಾನು ಅಲ್ಲಿ ನಮ್ಮ ಊರು ನೋಡಿಲ್ಲ. ನಾನು ನೋಡಿಲ್ಲ. ನೀವು ನೋಡೇ ಇಲ್ಲ ಹುಟ್ಟಾಗಿಂದ? ನಿಮ್ಮ ಮನೆ ಎಲ್ಲಿದೆ ನೋಡಿಲ್ಲ ಟಿಬೇಟಲ್ಲಿ? ಟಿಬೇಟ್ ನಾನು ಇಲ್ಲಿ ನೋಡಿದೆ. ನಾನು ಬೋರ್ನ್ ಇಲ್ಲಿ. ನಾನು ಬೋರ್ನ್ ಇಂಡಿಯಾ. ನಾನು ಅದೇ ಅವ್ರನ್ನ ಹುಡುಕ್ತಾ ಇದ್ದೀನಿ ಇವಾಗ. ಇವರಲ್ಲೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇದ್ದಾರಂತೆ, ಯೂಟ್ಯೂಬರ್ ಇದ್ದಾರಂತೆ. ಒಡೆಯರ್ ಪಾಳ್ಯದಲ್ಲಿರುವಂತಹ ಎಲ್ಲ ಬಡ ಜನರಿಗೆ ಇವ್ರು ಯೂಟ್ಯೂಬಲ್ಲಿ ಅರ್ನ್ ಮಾಡೋಂಥ ದುಡ್ಡನ್ನು ಹಂಚ್ತಾರೆ. ಬಟ್ಟೆ, ಪುಸ್ತಕ ಇತ್ಯಾದಿಗಳನ್ನ, ಬೇಕಾಗಿರುವಂಥ ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಯಾರವರು. ಕರ್ಮ ರಾಬ್ಗಯಲ್. ನೀವು ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಹೌದಾ? ಅವನು ಎಲ್ಲ ಟಿಬೇಟ್ ಯೂಟ್ಯೂಬ್ ಮಾಡಿದ್ರೆ ಅವರು ಹೇಳಿ ಅಂದ್ರೆ ಅವರು ಹೆಲ್ಪ್ ಮಾಡ್ತೀನಿ ಎಲ್ಲ. ಚಪ್ಪಲಿ ಹೊಲಿಯೋ ಶಾಪು. ನಾವಲ್ಲಿ ಒಡೆಯರ್ ಪಾಳ್ಯದಲ್ಲಿ ಬಂದಾಗಿತ್ತು ಇದು. ಹೆಲ್ಪ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ. ಓ, ಕನ್ನಡ ಬರಲ್ಲ ಇವ್ರಿಗೆ? ಕನ್ನಡ ಅವರು ಬರ್ತು ಇಲ್ಲ, ಸ್ವಲ್ಪ ಅವ್ನು ಬಂದಿಲ್ಲ. ಸಿಂಗ್ಮರ್ ಓ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದೆಯಲ್ಲಿ ಜಿಮ್? ಜಿಮ್ ಬೇರೆ ಇದೆಯಾ? ಜಿಮ್ ಸೆಕ್ಟರ್. ಕರ್ನಾಟಕ ಪೊಲೀಸ್. ಓಕೆ ಓಕೆ, ನಿಮ್ಮಲ್ಲಿ ಎಲ್ಲ ಇದೆ. ಪೊಲೀಸು, ಕೋರ್ಟು ಇಲ್ಲ? ಕೋರ್ಟ್ ಇಲ್ಲ. ಕೋರ್ಟು ಇಲ್ಲ ಅಂದ್ರೆ 40 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಕಾಲೇಜಲ್ಲಿ ಉಂಟು.
ನಿಮ್ಮದೇ? ನಮ್ದಿಲ್ಲ. ನಮ್ಮದು. ನಿಮ್ಮದಿಲ್ಲ. ನಮ್ದಿಲ್ಲ. ಓಕೆ, ಪೊಲೀಸ್ ಇಲ್ಲ ಸ್ನೇಹಿತರೆ. ಇವ್ರಿಗೆ ಇವ್ರದ್ದೇ ಆದಂಥ ಒಂದು ಪ್ರಪಂಚದಲ್ಲಿ ಟಿಬೇಟಿಯನರ ಒಂದು ಕಮ್ಯುನಿಟಿಯಲ್ಲಿ ಎಲ್ಲದೂ ಇದೆ. ನೀವೇನು ಕೇಳ್ತೀರೋ ಅದೆಲ್ಲವೂ ಇದೆ. ಇವ್ರದ್ದೇ ಆದಂಥ ಕೃಷಿ ಪದ್ಧತಿಗಳು, ಇವ್ರದ್ದೇ ಆದಂಥ ಕೃಷಿಯ ಪದ್ಧತಿಯ ಶೈಲಿ ಆಗಿರ್ಬೋದು, ಆಹಾರ, ಉಪಚಾರ, ಪ್ರತಿಯೊಂದು ಕೂಡ ಇದೆ. ಆದರೆ ಇವ್ರಿಗೆ ಎರಡು ಮಾತ್ರ ನಮ್ಮ ಕರ್ನಾಟಕ ಸರ್ಕಾರದ ಮೇರೆಗೆ ಕೆಲಸ ಮಾಡುತ್ತೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ನೊಂದು ಕೋರ್ಟ್. ಅವೆರಡೂ ಕೂಡ ನಮ್ಮ ಸರ್ಕಾರದ ಆದೇಶದಂತೆಯೇ ಇವರ ಗಲಾಟೆಗಳಿದ್ರೂ ಕೂಡ ಇವರು ಅದಕ್ಕೆ ಕೂಡ ಅದರ ನಿಯಮ ಪಾಲನೆಯನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟು ಇನ್ನೆಲ್ಲದೂ ಇಲ್ಲಿರುವಂಥದ್ದು ಟಿಬೇಟಿಯನರ ಪ್ರಪಂಚ. ಎಸ್, ಈ ಒಂದು ಹೊಸ ಪ್ರಪಂಚಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ನಮ್ಮ 2ನೇ ಎಪಿಸೋಡು. ಬನ್ನಿ, ಹಾಗಾದರೆ ಇವತ್ತು ನಾವು ಇಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ರೂಮ್ ಮಾಡ್ಕೋಬೇಕು ಅಂತಿದ್ದೀವಿ. ಅಲ್ಲಿ ನೋಡ್ತಿದ್ದೀರಲ್ಲ, ಆ ರೂಮನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಅದು ಎಷ್ಟು ಚಾರ್ಜಸ್ ಆಗುತ್ತೆ ಏನು ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ತೀನಿ. ಮೇಡಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇವರಲ್ಲಿ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮಕ್ಕಳಿದ್ದೂ ಕೂಡ ವೃದ್ಧಾಶ್ರಮಕ್ಕೆ ಆಶ್ರಮಕ್ಕೆ ಹಾಕ್ತಾರೆ. ಆದರೆ ಇವರಲ್ಲಿ ಹಾಗಲ್ಲ. ಮಕ್ಕಳಿಲ್ಲ, ಅವ್ರ ಬಗ್ಗೆ ಯೋಗಕ್ಷೇಮ ನೋಡ್ಕೊಳ್ಳೋರಿಲ್ಲ, ಅವ್ರ ರಿಲೇಷನ್ಸ್ ಇಲ್ಲ, ಅವ್ರನ್ನ ನೋಡ್ಕೊಳ್ಳೋರು ಯಾರು ಮುಂದೆ ಅವರನ್ನು ಅದೇ ಕಾರಣದ ಮೇಲೆ ಇವ್ರದ್ದೇ ಆದಂಥ ಟಿಬೇಟಿಯನ್ ಸರ್ಕಾರದಲ್ಲಿ ರಚಿಸಿರುವ ಪ್ರಕಾರ ಅವರನ್ನು ಒಂದು ಆಶ್ರಮಕ್ಕೆ ಸೇರಿಸಲಾಗುತ್ತೆ. ಯಾವ ಆಶ್ರಮ ಅಂತ ಹೇಳ್ತೀರಾ? ನಮ್ಮ ಹಾಗೆ ವೃದ್ಧಾಶ್ರಮಗಳೆಲ್ಲ ಇವ್ರದ್ದೇ ಆದಂಥ ಒಂದು ಶೈಲಿ ಇದೆ. ಅದು ಯಾವ ಶೈಲಿ ಅಂತ ಹೇಳಿದ್ರೆ, ನಾವು ಅಲ್ಲಿಗೆ ಹೋಗಿ ನೋಡಿದ ಮೇಲೆ ಗೊತ್ತಾಗತ್ತೆ. ನಮ್ಮ ಹಾಗೆ ಆಶ್ರಮ ಅಂದ ತಕ್ಷಣ ಒಂದು ಎಲ್ಲೋ ಒಂದು ಕಡೆ ಒಂದು ಮನೆ ಮಾಡಿ ಯಾರೋ ಅದನ್ನು NGO ನಡೆಸ್ತಾ ಇರ್ತಾರೆ, ಅದಕ್ಕೆ ಯಾರೋ ಫಂಡ್ ಮಾಡ್ತಾ ಇರ್ತಾರೆ. ಆ ರೀತಿ ಇರೋದಿಲ್ಲ. ಇವ್ರದ್ದೇ ಆದಂಥ ಒಂದು ಸರ್ಕಾರ ಇದೆ, ಟಿಬೇಟಿಯನ್ ಸರ್ಕಾರ. ಸೊ ಅದ್ರ ಪ್ರಕಾರ ಅದು ನಡೆಯುತ್ತೆ ಅಲ್ವಾ ಸರ್? ಅಷ್ಟೇ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.